ಬಾಳಿಗೆ ಬೆಳಕಾದ ಅಕ್ಷರ ದಾಸೋಹಿ 28 ವರ್ಷಗಳ ಸುದೀರ್ಘ ಸೇವೆಗೆ ಗೌರವದ ವಿದಾಯ. ಬೆಳ್ಳಿಕಿಂದಿ ಶಾಲೆಯ ಶಿಕ್ಷಣ ಶಿಲ್ಪಿ ಶಿಕ್ಷಕ ಶಿವಪುತ್ರಪ್ಪ ನಾಗಪ್ಪ ಕುಡುಕಿ ನಿವೃತ್ತಿ. ಕಲಿಕಾ ಆಸಕ್ತಿಯನ್ನ ಮೂಡಿಸಿದ ಕಲಾ ಚೇತನ ಇಡೀ ಗ್ರಾಮದಿಂದ ಭಾವಪೂರ್ಣ ಬೀಳ್ಕೊಡುಗೆ. ಅಕ್ಷರ ದಾಸೋಹದ ಮೂಲಕ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಆದರ್ಶ ಶಿಕ್ಷಕರೊಬ್ಬರ ಸುದೀರ್ಘ ಸೇವಾ ಪಯಣಕ್ಕೆ ಈಗ ಗೌರವದ ವಿದಾಯ ಸಿಕ್ಕಿದೆ. ಹೌದು, ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಬೆಳ್ಳಿಕಿಂದಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ 28 ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ನಿರಂತರ ಸೇವೆಯನ್ನು ಸಲ್ಲಿಸಿದ ಹಿರಿಯ ಶಿಕ್ಷಕರಾದ ಶಿವಪುತ್ರಪ್ಪ ನಾಗಪ್ಪ ಕುಡುಕಿ ಎಸ್ಎನ್ ಕುಡುಕಿ ಅವರು ಮೇ 31ರಂದು ತಮ್ಮ ಸುದೀರ್ಘ ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಕೇವಲ ಪಾಠ ಬೋಧನೆಗಷ್ಟೇ ಸೀಮಿತವಾಗದೆ ಗುಣಮಟ್ಟದ ಶಿಕ್ಷಣದ ಕನಸನ್ನ ಕಂಡಿದ್ದ ಇವರು ಒಬ್ಬ ನಿಜವಾದ ಶಿಕ್ಷಣದ ಶಿಲ್ಪಿ. ತಮ್ಮ ಕಾಯಕ ನಿಷ್ಠೆಯ ಜೊತೆಗೆ ಚಿತ್ರಕಲೆಯಲ್ಲಿ ಅಪಾರ ಪ್ರಾವೀಣ್ಯತೆಯನ್ನು ಹೊಂದಿದ್ದ ಬದಾಮಿ ತಾಲೂಕಿನ 10 ಶಾಲೆಗಳ ಗೋಡೆಗಳ ಮೇಲೆ ಕಲಾ ಶ್ರೀಮಂತಿಕೆಯನ್ನ ಉಣಬಡಿಸಿ ಮಕ್ಕಳಲ್ಲಿ ಕಲಿಕಾ ಆಸಕ್ತಿಯನ್ನ ಮೂಡಿಸಿದ ಕಲಾ ಚೇತನರು. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ಬಿಡುವಿನ ವೇಳೆಯಲ್ಲಿ ಮಣ್ಣಿನ ಮಗನಾಗಿ ಯಾವುದೇ ಅಮ್ಮು ಬಿಮ್ಮು ಇಲ್ಲದೆ ಭೂತಾಯಿಯ ಸೇವೆಯನ್ನ ಮಾಡಿದ ಶ್ರೇಷ್ಠ ಕಾಯಕ ಯೋಗಿ ಈ ಎಸ್ಎನ್ ಕುಡುಕಿಯವರು. ಶಿಕ್ಷಕ ವೃತ್ತಿಗೆ ಎಂದಿಗೂ ಕೂಡ ನಿವೃತ್ತಿ ಇಲ್ಲ ಎಂಬ ಮಾತಿನಂತೆ ಹುದ್ದೆಯಿಂದ ನಿವೃತ್ತರಾದರೂ ಕೂಡ ಸಾವಿರಾರು ವಿದ್ಯಾರ್ಥಿಗಳ ಹೃದಯದಲ್ಲಿ ಇವರು ಎಂದಿಗೂ ಕೂಡ ನಿವೃತ್ತರಾಗಲು ಸಾಧ್ಯವಿಲ್ಲ. ಜೂನ್ 10ರ ಬುಧವಾರದಂದು ಬೆಳ್ಳಿಕಿಂದಿ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಗ್ರಾಮದ ಗುರು ಹಿರಿಯರ ನೇತೃತ್ವದಲ್ಲಿ ಇವರಿಗೆ ಅತ್ಯಂತ ಯಶಸ್ವಿ ಹಾಗೂ ಭಾವಪೂರ್ಣ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಬಾದಾಮಿ ತಾಲೂಕು ಘಟಕ ಹಾಗೂ ಕುಡುಕಿ ಪರಿವಾರದವರು ಸೇರಿದಂತೆ ಇಡೀ ನಾಡು ಈ ಆದರ್ಶ ಶಿಕ್ಷಕನಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದೆ. ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿರುವ ಶಿವಪುತ್ರಪ್ಪ ನಾಗಪ್ಪ ಕುಡುಕಿ ಅವರಿಗೆ ಭಗವಂತನು ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಹಾಗೂ ನೆಮ್ಮದಿಯನ್ನ ಕರುಣಿಸಲಿ ಎಂದು ನಮ್ಮ ಬಾದಾಮಿ ಟಿವಿ ವಾಹಿನಿಯ ವತಿಯಿಂದಲೂ ಕೂಡ ಹೃತ್ಪೂರ್ವಕವಾಗಿ ಹಾರೈಸುತ್ತೇವೆ. ಬ್ಯೂರೋ ರಿಪೋರ್ಟ್, ಬಾದಾಮಿ ಟಿವಿ, ಬಾದಾಮಿ.